ಈ ಜೆನ್ಜಿ ಒಳ್ಳೆಯದನ್ನು ಗುರುತಿಸಿ ನೆಗೆಟಿವನ್ನು ಹೇಳಬೇಕು ಅಂತ. ನಾನು ಜೆನ್ಜಿ ಪ್ರೊಟೆಸ್ಟಿಗೆ ಹತ್ತದಿಂದ ಹೋಗಿ ಭಾಗವಹಿಸಿದ್ದೀನಿ. 2.5 ದಿನಗಳ ಕಾಲ ಇದ್ದೆ. 2 ಕಾರಣಕ್ಕೆ ಹೋಗಿದ್ದೆ ನಾನು. ಒಂದು, ಇದಕ್ಕೆ ಯಾವ ರೀತಿಯ ಲೀಡರ್ಶಿಪ್ ಇದೆ ಅಂತ, ಮತ್ತು ಹೊರಗಡೆ ಒಂದು ನರೇಷನ್ ಇತ್ತಲ್ಲ, ಇದಕ್ಕೆ ವಿದೇಶಿ ಶಕ್ತಿಗಳು ಪ್ರೇರೇಪಣೆ, ಅವರು ಇವರು, ಅದು ಹೌದಾ, ಮತ್ತು ಇದು ಯಾವುದೋ ಒಂದು ಜಾತಿ ಒಂದು ಧರ್ಮ ಪ್ರಾಯೋಜಿತವಾದಂಥ ಹೋರಾಟ ಅನ್ನುವಂಥ ಚರ್ಚೆ ಹುಟ್ಟಾಗ್ತಾ ಇತ್ತು, ಅದು ಹೌದಾ ಅಂತ ತಿಳಿಯಕ್ಕೆ ಹೋಗಿದ್ದೇನೆ. ನನ್ನ ಉದ್ದೇಶ ಅಲ್ಲದೆ ಇದ್ರೂ ಅಲ್ಲಿ ಭಾಗವಹಿಸಿರ್ತಕ್ಕಂಥವ್ರನ್ನ ಒಬ್ಬ ನಿಮ್ಮ ಪತ್ರಕರ್ತರ ಥರ ಭಾಗವಹಿಸಿ ನಾನು ಕೇಳಿದ್ದೀನಿ, ಅವ್ರ ಜಾತಿ ಯಾವುದು, ಹಿನ್ನೆಲೆ ಯಾವುದು, ಕೃಷಿಕರ ಕುಟುಂಬದವರ, ಎಂಪ್ಲಾಯೀಸ್ ಕುಟುಂಬದವರ, ಎಲ್ಲ ವರ್ಗದ ಜನರಿಂದನೂ ಸಹಿತ ಅಲ್ಲಿ ಬಟ್ ನಿಮ್ಗೊಂದು ಸಜೆಷನ್ನು, ಜನ್ಜಿ ಆಕ್ರೋಶವನ್ನು ಆಕ್ರೋಶ ಥರ ನೋಡಿ. ಈ ಹುಡುಗನ ಆಕ್ರೋಶ ತಪ್ಪು, ಅಲ್ಲಿ ಅಲ್ಲ ಸರ್, ಐ ವಿಲ್ ಕ್ಲಾರಿಫೈ. ಈ ಯುವಕನ ಬಗ್ಗೆ ಅಭಿಪ್ರಾಯ ಹೇಳೋದು, ಯಾವುದೋ ಒಂದು ಊರು ಚಂದ ಇದೆ ಅಂತ ನನಗನ್ಸುತ್ತೆ. ಅದು ಚಂದ ಇಲ್ಲ ಅಂತ ಅಂದ ಕೂಡಲೇ ಅಲ್ಲಿ ಅವನ ಖಾಸಗಿ ಅನುಭವ ಇರುತ್ತಲ್ಲ, ಅದು ಆತನ ಖಾಸಗಿ ಅನುಭವ. ನೀವು ಏನಂದ್ರಿ, ಅಯ್ಯೋ ನಿಮ್ಮ ಶೃಂಗೇರಿ ಪುಣ್ಯಭೂಮಿ ನೀವು ಅಂತಂದ್ರಿ, ಅಡಿಕೆ ಬೆಳಿತೀರಿ ಅಂದರೆ ಶೃಂಗೇರಿಯವರು ಅಡಿಕೆನೇ ಬೆಳೆಯೋಕ್ಕಾಗ್ತಾ ಇಲ್ಲ, ಅದು ಗೊತ್ತಿದೆಯಾ ನಿಮಗೆ? ಅವ್ರು ಎಲ್ಲೋ ಲೀಫ್ ಡಿಸೀಸಿಂದ ಸಫರ್ ಆಗಿಬಿಟ್ಟು ಊರು ಬಿಟ್ಟು ಗುಳೆ ಹೊರಟು ಬೆಂಗಳೂರಿಗೆ ಬಂದು ವಾಸ ಮಾಡ್ತಾ ಇದ್ದಾರೆ. ಇವರು ಮಲೆನಾಡಿನ ಸಮಸ್ಯೆ ಮತ್ತು ಸಮಸ್ಯೆಗಳು ಬೇರೆ ಬೇರೆ, ಊರಿನ ಸಮಸ್ಯೆಗಳು ಬೇರೆ ಬೇರೆ ಥರ ಇರುತ್ತೆ, ಬೇರೆ ಬೇರೆ ಥರ ಇರುತ್ತೆ. ಅಲ್ಲಿಯ ಜನರ ಹತ್ರ ಬಂದರೆ ಅಲ್ಲಿಯ ಜನಪ್ರತಿನಿಧಿಯ ಬಗ್ಗೆನೇ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಾರೆ, ಯಾಕಂದರೆ ಅಲ್ಲಿಯ ಡಿಮ್ಯಾಂಡ್ಸ್ಗಳು ಬೇರೆ ಬೇರೆ ಥರ ಇರುತ್ತೆ. ನೀವು ಒಂದನ್ನು ಫೋಕಸ್ ಮಾಡಿಕೊಂಡು ಅದನ್ನೇ ಜನರಲೈಸ್ ಮಾಡೋದಕ್ಕೆ ನಾನು ಒಪ್ತಾ ಇಲ್ಲ. ಹೇಳಿದ್ರಿ ಬೇರೆ ಬೇರೆ ಇವಾಗ ಅಮೇರಿಕಾದಲ್ಲಿ ಜೆನ್ಜಿಗಳು ಸ್ಟಾರ್ಟಪ್ಸ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ಫೇಸ್ಬುಕ್ CEO ಹೇಳಿದ್ರಿ. ಈಗ ನಾನು PhD ಸ್ಟೂಡೆಂಟು ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ. ಅಲ್ಲಿ ಮಾಸ್ಟರ್ಸ್ಗೆ ಬರುವಂಥ ಸ್ಟೂಡೆಂಟ್ಸ್ನ ನೋಡಿದ್ರೆ ಅವರೆಲ್ಲರೂ ಫಸ್ಟ್ ಜನ್ರೇಷನಲ್ ಲರ್ನರ್ಸ್. ಅವರು ಫಸ್ಟು ಲರ್ನರ್ಸ್ ಅಂದರೆ ಅವ್ರ ಫ್ಯಾಮಿಲಿ ಅವರೇ ಫಸ್ಟು ಓದ್ಕೊಂಡು ಬಂದಿರೋದು. ಸೊ ನೀವು ಅಮೆರಿಕಾಗೆ ಇಂಡಿಯಾಗೆ ಕಂಪೇರ್ ಮಾಡೋದಾದರೆ, ಅಥವಾ ಬೇರೆ ಕಂಟ್ರೀಸ್ಗೆ ಅಥವಾ ಬೇರೆ ಇವ್ರಿಗೆ ಕಂಪೇರ್ ಮಾಡೋದಾದರೆ, ಅಲ್ಲಿನ ಪ್ರೀವಿಯಸ್ ಜನ್ರೇಷನ್ಸು ಅವ್ರಿಗೆ ದೇ ನೋ ನೀಡ್ ಟು ಥಿಂಕ್ ಅಬೌಟ್ ದೇರ್ ಬ್ರೆಡ್ ಆ್ಯಂಡ್ ಬಟರ್ ಅಲ್ವಾ? ಅವ್ರಿಗೇನೋ ಅವ್ರಿಗೇನೋ ಅದಕ್ಕೆ ವಿಕ್ರಮ್ ಫಡ್ಕೆ ಅವ್ರಿಗೆ ಹೇಳಿದೆ, ನಾನು ನೀಟು ಬರೆಯಲ್ಲ JEE ಬರೆಯಲ್ಲ ಅನ್ನೋ ಫೆಸಿಲಿಟಿ ಅವ್ರ ಮಗನಿಗಿದೆ. ಬಟ್ ಆ ಕುಟುಂಬದಿಂದ ಫಸ್ಟ್ ಎಜುಕೇಟೆಡ್ ಆಗಿ, ಅಂದ್ರೆ ಅವ್ರದ್ದೇನು ಕನಸು ಏನಂದ್ರೆ ಮೋಲ್ಡ್ ಇರೋದೊಂದು ಮನೆ ಕಟ್ಟಿಸ್ಬೇಕು ಅಂತ. ಆದ್ರೆ ಮೋಲ್ಡ್ ಇರೋದೊಂದು ಮನೆ ಇದೆಯಲ್ಲ, ಅಂದ್ರೆ ಸ್ಲಾಬ್ ಹಾಕಿರೋ ಮನೆನೇ ದೊಡ್ಡ ಕನಸು. ಒಂದು ನಿಮಿಷ, ಆ ಕನಸು ಕಟ್ಕೊಂಡು ಬರೋರು JEE ಬರೆಯಲ್ಲ, ನೀಟ್ ಬರೆಯಲ್ಲ, ಬರೀದೇ ಇದ್ರೆ ಜೀವನಾನೇ ಇಲ್ಲ ಅಂತ ಅನ್ಕೊಳ್ಬಾರ್ದು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಸರ್, ನಾನು JEE ನೀಟ್ ಬಗ್ಗೆ ಮಾತಾಡ್ತಿಲ್ಲ. ಆಸ್ ನಾನು ಬಾಟ್ನಿ ಸ್ಟೂಡೆಂಟ್ ಆಗಿರೋದ್ರಿಂದ ಅಲ್ಲಿ ಮಾಸ್ಟರ್ಸ್ಗೆ ಬರೋ ಸ್ಟೂಡೆಂಟ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸರ್. JEE ನೀಟು ಅದು ಆಲ್ರೆಡಿ 12th ಅಲ್ಲೇ ಫೈನಲೈಸ್ ಆಗೋಗುತ್ತೆ, ದಟ್ ಇಸ್ ಡಿಫ್ರೆಂಟ್. ಸೊ BSc ಮಾಡಿ ಈಗ ಬಂದು MScಗೆ ಜಾಯ್ನ್ ಆಗ್ತಾರೆ. ಅವ್ರ ಕನಸು ಏನಿರುತ್ತೆ ಅಂತಂದರೆ, ನನ್ನ ಅಪ್ಪ ಅಮ್ಮ, ಅವ್ರ ಅಪ್ಪ ಅಮ್ಮಂದು ಕನಸು ಅದೇ ಆಗಿರುತ್ತೆ. ದೇ ಆರ್ ನಾಟ್ ವಿಲ್ಲಿಂಗ್ ಟು ಪುಟ್ ದೆಮ್ ಇನ್ ಡಾಕ್ಟ್ರೇಟ್ ಆರ್ ಇಂಜಿನಿಯರಿಂಗ್. ಬಟ್ ಅವ್ರಿಗೇನಾಗುತ್ತೆ, ನನ್ನ ಮಗ ಯಾವುದಾದ್ರೂ ಒಂದು ಒಳ್ಳೆ ಜಾಬು, ಯಾವುದಾದ್ರೂ ಒಂದು ಸ್ಟೇಬಲ್ ಲೈಫು, ಅವರಿಗೆ ಅದು ಒಂದು ಸಿಕ್ಕರೆ ಸಾಕು ಅಂದ್ಕೊಂಡು ಬಂದಿರ್ತಾರೆ. ಈಗ ಈ ಮೈಂಡ್ಸೆಟ್ ಇರೋವಂಥ ಸ್ಟೂಡೆಂಟ್ಸ್ ನಮ್ಮ ಜನ್ರೇಷನ್ನಲ್ಲಿರೋರಿಗೆ ಅದು ಹೇಗೆ ನಾವು ಸ್ಟಾರ್ಟಪ್ಸ್ನೇ ನೀವು ಮಾಡಿ ಅಂತ ಹೇಳೋದು, ಅಥವಾ ಏನೋ ಕ್ರಿಯೇಟಿವ್ ಥಿಂಕಿಂಗ್ ಮಾಡಿ ಅಂತ ಹೇಳೋಕ್ಕಾಗುತ್ತೆ? ಬಿಕಾಸ್ ಆಲ್ರೆಡಿ ಅವರ ಮನೇಲಿರೋ ಪ್ರಾಬ್ಲಮ್ಸ್ಗೆ ಅವ್ರಿಗೆ ಪ್ರೆಷರ್ ಇರುತ್ತೆ. ದೇ ನೀಡ್ ಟು ಗೆಟ್ ಇನ್ ಟು ಒನ್ ಗುಡ್ ಸ್ಟೇಬಲ್ ಲೈಫ್. ಸೊ ಹಾಗಾಗಿ ಈ ಥರ ಬೇಸಿಕ್ಲಿ ಆ ಮೈಂಡ್ಸೆಟ್ ಅಲ್ಲೇ ಪ್ರಾಬ್ಲಮ್. ಅಂದರೆ ಸ್ವಂತದ್ದೇನೋ ಮಾಡೋದಕ್ಕೆ ಹೋದರೆ ಸ್ಟೇಬಲ್ ಲೈಫ್ ಸಿಗೋದಿಲ್ಲ ಅನ್ನೋ ಮನಸ್ಥಿತಿ ಇದೆಯಲ್ಲ. ಅಲ್ಲ, ಒಂದೇ ನಿಮಿಷ. ಅಂದರೆ ಆ ಮೈಂಡ್ಸೆಟ್ ಹೆಂಗೆ ಬರುತ್ತೆ? ಮೈಂಡ್ಸೆಟ್ ನಾನು ಸುಮಾರು ಆ ಥರದ ಕಥೆಗಳನ್ನು ಹೇಳ್ತೀನಿ. ನೀವು ಏರ್ಪೋರ್ಟ್ಗಳಿಗೆ ಹೋದರೆ ಫಾರೆಸ್ಟ್ ಎಸೆನ್ಷಿಯಲ್ಸ್ ಅನ್ನೋದೊಂದು ನಿಮಗೆ ಏನೋ ಒಂದು ಕಾಸ್ಮೆಟಿಕ್ ಅಂಗಡಿ ಕಾಣಿಸುತ್ತೆ. ಭಾಳ ಲಕ್ಸುರಿ ಅಂಗಡಿ ಅದು, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮಾತ್ರ ಇರುತ್ತೆ. ಸ್ಟಾರ್ಟ್ ಮಾಡಿದವ್ರು ಯಾರು ಅಂದರೆ, ಕುಡುಕ ಗಂಡನ ಹತ್ರ ಹೊಡೆಸ್ಕೊಂಡು ತನ್ನ 2 ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಬಂದು ಇನ್ನೇನು ದಾರಿ ಇಲ್ಲ ಅಂತ ಕೂತ್ಕೊಂಡಿರೋ ಹೆಣ್ಮಗಳು ಶುರು ಮಾಡಿದ್ದೆ ಅದನ್ನು. ಅಷ್ಟು ಕೆಟ್ಟ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳೇನಿರೋದಿಲ್ಲ ರೀ. ಅಂದರೆ ಜೀವನನೇ ಮುಗಿದೋಯ್ತು ಅನ್ನೋ ಸ್ಥಿತಿಯಲ್ಲಿ ಇರೋದಿಲ್ಲ. ಅಂಥವರ ಮನಸ್ಥಿತಿ ಐ ಶುಡ್ ಅಚೀವ್ ಸಮಥಿಂಗ್ ಅನ್ನೋ ಹಂತಕ್ಕೆ ಹೋಗುತ್ತೆ ಅನ್ನೋದಾದರೆ ನಾವು ಯಾಕೆ ಹಂಗೆ ಯೋಚನೆ ಮಾಡೋದಿಲ್ಲ ಅನ್ನೋದು ನನ್ನ ಬೇಸಿಕ್ ಪ್ರಶ್ನೆ. ಅಂದರೆ ನಾನು ಇನ್ ಜನರಲ್ ಹೇಳ್ತಾ ಇಲ್ಲ, ಭಾರತದಲ್ಲಿ ಅಟ್ಲೀಸ್ಟ್ ಒಂದು 5% ಯುವಕ ಯುವತಿಯರು ಆ ಥರದ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ. ಹೌದು, ಯಾವುದೋ ಒಂದು ಪ್ರಾಬ್ಲಮ್ ಇದೆ ಸಮಾಜದಲ್ಲಿ, ಇದನ್ನು ನಾನು ಸಾಲ್ವ್ ಮಾಡುವ ಮೂಲಕ ನಾನು ಹಣವನ್ನು ಗಳಿಸಬಹುದು, ಒಂದು 5% ಜನ ಯೋಚನೆ ಮಾಡ್ತಿದ್ದಾರೆ. ಹಂಗೆ ಯೋಚನೆ ಮಾಡೋರ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ. ಹೌದು ಸರ್, ಅದು ಮಾಡ್ತಾ ಇದ್ದಾರೆ. ಮತ್ತು ಅದು ಯೋಚನೆ ಮಾಡೋರ ಜನಸಂಖ್ಯೆ ಜಾಸ್ತಿ ಆಗಬೇಕು ಅಂತ ನೀವು ಹೇಳ್ತಾ ಇದ್ದೀರಾ, ಅದನ್ನು ಒಪ್ಕೊಳ್ಬೇಕು. ಬಟ್
ಇವಾಗ ಆ ಥರ ಧೈರ್ಯ ಮಾಡಿ ಮುನ್ನುಗ್ಗೋರು ಒಂದಷ್ಟು ಪರ್ಸೆಂಟ್ ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು 99% ಜನಕ್ಕೆ ಆ ಥರ ಇರಲ್ಲ. ನಂಗೆ ಒಂದು ಸ್ಟೇಬಲ್ ಲೈಫ್ ಸಾಕು, ನಂಗೆ ಸಿಂಪಲ್ ಲೈಫ್ ಸಾಕು, ಬಟ್ ಅಷ್ಟನ್ನೂ ಕೊಡೋಕ್ಕಾಗದೇ ಇರುವಂಥ ಸಿಸ್ಟಮಲ್ಲಿ ನಾವಿದ್ದೀವ. ಇವಾಗ ನೀವು ಹೇಳ್ದಂಗೆ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೇನು ನೀವೇನು ಹೇಳಿದ್ರಿ ಎಂಪ್ಲಾಯಬಲ್ಗೆ ಕೊಡೋದಕ್ಕಾಗೋದಿಲ್ಲ ರೀ, ಕಾಲ ಹೆಂಗೆ ಚೇಂಜ್ ಆಗಿದೆ ಅಂತ ಹೇಳ್ತೀನಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.